ತೆಗಿತಾ ಇದ್ದೀವಿ ಅಂತ ಹೇಳಿ ಒಂದು ಮಾಹಿತಿ. ಸಾಫ್ಟ್ವೇರ್ ಮಾಡಿದ್ದೀವಿ, ಅದಕ್ಕೊಂದು ಪ್ರೋಟೋಟೈಪ್ ಇರ್ತದೆ. ಯಾವುದೋ ಒಂದು ಸಾಫ್ಟ್ವೇರ್ ಮಾಡಿದ್ರೆ ಒಂದು ಪ್ರೋಟೋಟೈಪ್ ಇರ್ತದೆ. ಯಾರಿಗೆ ತೆಗಿಬೇಕು, ಯಾರಿಗಿಲ್ಲ, ಯಾರಿಗೆ ಇನ್ಕ್ಲೂಡ್ ಮಾಡಬೇಕಂತಕ್ಕಂಥದ್ದು ಒಂದು ಕಾನೂನು ಇರ್ತದೆ. ಆ ಕಾನೂನು ಯಾರಿಗೆ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಅವರು ಬಂದು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡಿಲ್ಲ ಇದ್ರ ಬಗ್ಗೆ. ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ನೋಟಿಸ್ ಕೊಡ್ತಾ ಇದ್ದೀವಿ, 2 ತಿಂಗಳಲ್ಲಿ ಇಡೀ 3 ಕೋಟಿ ಓಟ್ಗಳು ತೆಗೆದು ಬಿಡ್ಬೋದಾ 2 ತಿಂಗಳಲ್ಲಿ? ನಡೀತದೆ ಪಿಕ್ಚರ್ ಓಡಿಸ್ಲಿ, ಏನು ಮಾಡೋದು? ಇದು ಯಾರು ಕೇಳಂಗಿಲ್ಲಲ್ಲ. ಕೇಳಂಥದ್ದು ಏನಿದೆ? 11 ವರ್ಷದ ಸಾಧನೆ ಏನು ಮಾತಾಡಂಗೆ, ಯಾರು ಮಾತಾಡಂಗಿಲ್ಲ ಇವತ್ತು. ಈಗ ಉದಾಹರಣೆ ಹೇಳ್ತೀವಲ್ಲ, ಇವತ್ತು ಬಂಗಾರ ಎಷ್ಟಿದೆ ಸರ್ ಇವತ್ತು? ಹಾಂ, ಮತ್ತೆ ಹೆಂಗೆ ಮಾತಾಡೋದು? 28,000 ಇತ್ತು 10 ವರ್ಷದಿಂದ. ಮತ್ತೆ ಏನು ಮಾಡೋದು ಈಗ? ಬೆಳ್ಳಿ 3 ಲಕ್ಷ ದಾಟೈತೆ, ಬಂಗಾರ 1.5 ಲಕ್ಷಕ್ಕೆ ಬಂದೈತೆ. ಏನು ಭಾಷಣಗಳು ನೋಡಬೇಕು? ಹೊರ ದೇಶ ಇರ್ತಕ್ಕಂಥ ರೊಕ್ಕ ತಂದು ಬಿಡ್ತೀವಿ, 15 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀವಿ, $20 ಖರೀದಿ ಮಾಡಿಬಿಡ್ತೀವಿ, ಚಿಮ್ಮಣಿ ಎಣ್ಣೆ, ಪೆಟ್ರೋಲು, ಡೀಸೆಲ್ ಮನೆಗೆ ಫ್ರೀ ಕೊಟ್ಟು ಬಿಡ್ತೀವಿ. ಏನು ಭಾಷಣಗಳು? ಹೇಳಿದವರೇನು ಕೇಳಿದವರೇನು? ಇವತ್ತು ಯಾರು ಒಬ್ಬ ಭೂಪ ಮಾತಾಡೋಲ್ಲ. ಇದೇ ಟ್ರಂಪ್ ಅವರು ಮೋದಿ ಸಾಹೇಬ್ರ ವಿರುದ್ಧ ಭಾಳ ಹೀನಾಯವಾಗಿ ಮಾತನಾಡ್ತಾನೆ. ಒಬ್ಬ ಟ್ರಂಪು ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ಈ ರೀತಿ ಮಾತಾಡಿದ್ರೆ ಒಬ್ಬ BJP ನಾಯಕರು ಮಾತಾಡ್ತಿಲ್ಲಲ್ಲ ಇವತ್ತು. ಟ್ರಂಪು ಮುಗ್ಗ ಮೋದಿ ಸಾಹೇಬ್ರನ್ನ ಎಲ್ಲಿ ಬೇಕಿದ್ದಲ್ಲಿ ಬೈತಾರೆ, ಎಲ್ಲಿ ಬೇಕಿದ್ದಲ್ಲಿ ಅಸಹ್ಯ ಮಾಡ್ತಾರೆ. ಯಾವ BJP ನಾಯಕರು ಮಾತಾಡೋಲ್ಲ, ಯಾರು ಡಿಫೆಂಡ್ ಮಾಡ್ಕೊಂತಲ್ಲ. ಎದಕ್ಕಿದು? ನೀವು ಯಾರು ಕೇಳಂಗಿಲ್ಲ BJP ನಾಯಕರಿಗೆ? ಟ್ರಂಪ್ ವಿರುದ್ಧ ಯಾರು ಟ್ವೀಟ್ ಮಾಡೋಂಗಿಲ್ಲ, ಟ್ರಂಪ್ ವಿರುದ್ಧ ಯಾರು ಒಬ್ಬ ಹೇಳಿಕೆನೂ ಕೊಡೋಂಗಿಲ್ಲ. ಅದೇ ರೇ ವಿಶ್ವ ನಾಯಕಿಗೆ ಹಿಂಗೆ ಬೈತಾ ಇದಾರಲ್ಲ, ಮತ್ತೆ ಏನು ಬೈಬೇಕಲ್ಲ ಅವರು ಮೋದಿಗೆ, ಟ್ರಂಪಿಗೆ ಬಂದು. ಒಬ್ಬ ನಾಯಕರು BJP ನಾಯಕರು ಆಲ್ ಓವರ್ ಇಂಡಿಯಾ ಟ್ರಂಪ್ ವಿರುದ್ಧ ಏನು ಮಾತಾಡ್ತಿಲ್ಲ, ಯಾಕಂತ ಕೇಳ್ತಾರೆ ನಾವೇ. ನನ್ನ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೈತಾ ಇದ್ರೆ ಇವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ವಿಶ್ವಗುರು ನಾಯಕರಂತ ಇವರೇ ಹೇಳ್ಕೊಂತೀರಿ. ಅವರು ಟ್ರಂಪ್ ದಿನ ಬೆಳಿಗ್ಗೆ ಇದ್ರೆ ನಮ್ಮ ಮೋದಿ ಸಾಹೇಬ್ರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಿದ್ದಾರೆ. ಈಗ ಯಾರು ಮಾತಾಡ್ತಿಲ್ಲ, ಯಾಕೆ? ಚಾಬಾರ ಪೋರ್ಟ್ಲಿಂದ ಹೊರಗೆ ಬಂದ್ವಿ. ಮೋದಿ ಸಾಹೇಬ್ರು ಎಲೆಕ್ಷನ್ಕಿಂತ ಮುಂಚೆ ಹೇಳಿದ್ರು, ಸೌತ್ ಈಸ್ಟ್ ಏಷ್ಯಾನಲ್ಲಿ ನಾನು ಪ್ರಧಾನಮಂತ್ರಿ ಆದಮೇಲೆ ಯಶಸ್ವಿ ಆದಂತಕ್ಕಂಥ ಚಾಬಾರ್ ಪೋರ್ಟ್ ಇರಾನ್ದು ನಾನು ಟ್ರೀಟಿ ಸೈನ್ ಮಾಡಿ ಮುಗಿತಾಗ ಬಂದಿದೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಚಾಬಾರ್ ಪೋರ್ಟ್ಲಿಂದ ಹೊರಗಿದ್ದೀವಿ ನಾವು. ಇರಾನಿಗೆ ನಮಗೆ ಒಂದು ಒಳ್ಳೆ ಒಪ್ಪಂದ ಇತ್ತು, ಅದರಿಂದ ನಮಗೆ ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿರಲಿ, ನಮಗೆ ಬಿಸ್ನೆಸ್ ಅಡ್ವಾಂಟೇಜ್ ಆಗಲಿ ಆಗಿರ್ತಿತ್ತು. ಇವತ್ತು ಯಾವ ಒತ್ತಡದ ಮೇಲಿಂದ ಇವತ್ತು ನಾವು ಚಾಬಾರ್ ಪೋರ್ಟ್ಲಿಂದ ಹೊರಗೆ ಬಂದೀವಿ ಅಂತ ಉತ್ತರ ಕೊಡಬೇಕಲ್ಲ, ಯಾರು ಒಬ್ಬರು ಮಾತಾಡೋಂಗಿಲ್ಲ. ಆಮೇಲೆ ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ನಾವು 106 ಸಲ ಹೇಳಿದ್ದೀವಿ ನಿಮಗೆ, UPA 1 UPA 2 ನಾವು ಸುಮಾರು 8,500ರಿಂದ 10,000 ಬಾಂಗ್ಲಾದೇಶಿಗಳಿಗೆ ಭಾರತ ದೇಶದಿಂದ ಹೊರಗೆ ಹೋಗಿರ್ತಕ್ಕಂಥ ಡಾಕ್ಯುಮೆಂಟ್ ಇದೆ. ಇವರು ಕಳೆದ 10 ವರ್ಷದಿಂದ 2,500 ಜನಕ್ಕೆ ಕೂಡ ಕಳಿಸಿಲ್ಲ. ಬಾಂಗ್ಲಾದೇಶಿಯವರಿಗೆ 2,500 ಜನಕ್ಕೆ ಇನ್ನಾದರೂ ಈ ಭಾರತ ದೇಶದಿಂದ ಹೊರಗಡೆ ಕಳಿಸಿಲ್ಲ ಇದೇ ಸರ್ಕಾರ. ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತತೆ. ಯಾರು ಕೇಳಬೇಕು ಇದ್ರ ಬಗ್ಗೆ ಚರ್ಚೆ? ಆಮೇಲೆ ಬಾಂಗ್ಲಾದೇಶಿಗೆ 18 ಲಕ್ಷ ಟನ್ ಮೆಟ್ರಿಕ್ ಟನ್ನಷ್ಟು ಡೀಸೆಲು 51 ರೂಪಾಯಿ ಕೊಡ್ತಾ ಇದೆ. ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? ಅದಾನಿ ಅವರು ಇನ್ನಾದರೂ ಪವರು ಬಿಸ್ನೆಸ್ ಬಾಂಗ್ಲಾದೇಶರಿ ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಕೇಳಿ ನೋಡ್ರಿ, ಇವೆಲ್ಲ ಇಂಥ ಸಮಸ್ಯೆಗಳು ಯಾರು ಮಾತನಾಡಂಗಿಲ್ಲ, ಕೇಳಂಗಿಲ್ಲ. ಆಮೇಲೆ ರೈತರ ಬಗ್ಗೆ ಮಾತಾಡೋದು, ದಿನ ಬೆಳಿಗ್ಗೆ ಎದ್ದು ರೈತರ ಬಗ್ಗೆ ಇವರೇ ಮಾತನಾಡೋದು. ಎಥನಾಲ್, ನೀವು ಎಥನಾಲ್ ಇಂಪೋರ್ಟ್ ಮಾಡಿದ್ರೆ ನಾನೇ ಇವತ್ತುವರೆಗೆ ಕೇಂದ್ರ ಸರ್ಕಾರ ಎಥನಾಲ್ ಎಷ್ಟು ಇಂಪೋರ್ಟ್ ಮಾಡಿದೆ ಅಂತ ಯಾರಿಗೇನ ಮಾಹಿತಿ ಕೊಡ್ತತೇನ್ರಿ? ಬಿಲಿಯನ್ಸ್ ಆಫ್ ಲೀಟರ್ಸ್ ಎಥನಾಲ್ ಇಂಪೋರ್ಟ್ ಇವರೇ ಮಾಡ್ತಾರೆ. ಎಥನಾಲ್ ಪಾಲಿಸಿ ಮಾಡಿದ್ದು ಇವರೇ. ಎಥನಾಲ್ನಿಂದ ಇವತ್ತು ನಮ್ಮ ಇಡೀ ರೈತರಿಗೆ, ವಿಶೇಷವಾಗಿ ಯಾರು ನಮಗೆ ಮೆಕ್ಕೆತೆನೆ ಬೆಳೆದಿದ್ದಾರೆ, ಮೆಕ್ಕೆಜೋಳ ಬೆಳೆದಿದ್ದಾರೆ, ಅವ್ರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು, ಕಬ್ಬು ಬೆಳೆರಿಗೆ ಅನಾನುಕೂಲ ಆಗಿರ್ತಕ್ಕಂಥ ಇವ್ರು ಮಾಡಿರ್ತಕ್ಕಂಥ ನೀತಿಯಿಂದಾನೆ, ಇವ್ರು ಮಾಡಿರ್ತಕ್ಕಂಥ ಪಾಲಿಸಿಯಿಂದಾನೆ. ಇವತ್ತು 500% ಟ್ಯಾರಿಫ್ ಯಾರಿಗೋಸ್ಕರ ಆಗ್ತಾ ಇದ್ದಾರೆ ಟ್ರಂಪ್ನವರು? ಇದ್ರ ಬಗ್ಗೆ ಏನು ಮಾತನಾಡಬಾರ್ದಂತ ಅವರಿಗೆ. ಇಂಥ ವಿಚಾರಗಳು ಕೇಳಬಾರ್ದು. ಸಂತೋಷ್ ಲಾಲ್ ಏನಿದ್ರು ಬರೀ ಗಟರ್ ಬಗ್ಗೆ ಮಾತಾಡಬೇಕು, PWD ರಸ್ತೆ ಬಗ್ಗೆ ಮಾತಾಡಬೇಕು, ಇವೆಲ್ಲ ವಿಚಾರ ಅವ್ರಿಗೆ ಮಾತನಾಡಬಾರ್ದು. ಮತ್ತು ಇನ್ನೆದ್ರ ಬಗ್ಗೆ ಮಾತಾಡ್ಬೇಕು ಸ್ವಾಮಿ ನಾವು? ಕಳೆದ ಸುಮಾರು 10 ವರ್ಷಗಳಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಏನು ಬಂತು, ಕಾರ್ಯಕ್ರಮ ಬಂತು. ಇವತ್ತುವರೆಗೆ 13,50,000 ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ. 13,50,000 ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಈ ದೇಶದಲ್ಲಿ. ಎಲ್ಲ ನಾ ಚರ್ಚೆ ಇದೇನ್ರಿ ಇದ್ರ ಬಗ್ಗೆ? 13,50,000 ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ, ಮಿಸ್ಸಿಂಗ್. ಮತ್ತೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ದೊಡ್ಡ ಏನು ಕಾರ್ಯಕ್ರಮ, ಏನು ಅದ್ರ ಬಗ್ಗೆ ಪೋಸ್ಟ್ಗಳು, ಏನು ಯಾರು ಮಾತಾಡೋರು ಯಾರು? ಇವತ್ತು 60 ಲಕ್ಷ ಹೆಣ್ಮಕ್ಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಕಳೆದ 10 ವರ್ಷದಿಂದ. ಅದರ ಮೊದಲನೇ ಸ್ಥಾನ ಗುಜರಾತ್, ನಂಬರ್ 1 ಗುಜರಾತ್ ಮಾಡೆಲ್. ಯಾರು ಮಾತನಾಡಬೇಕು ಇದ್ರ ಬಗ್ಗೆ? ಏನೋ ಸುಮ್ಮನೆ
ಪರ್ಸೆಪ್ಷನ್ ಐತೆ, ಟಿ ವಿ ಮಾಧ್ಯಮಗಳು ಇದ್ದಾವೆ, ಓಡಿಸ್ತಾರೆ ಪಿಕ್ಚರ್ ಓಡಿಸ್ಲಿ, ಇನ್ನು ಬಿಟ್ಟರೆ ಇನ್ನೇನೈತೆ. ಏನು ಸಾಯಂಕಾಲ 8 ಗಂಟೆ ಪ್ರೋಗ್ರಾಮ್ ಅಷ್ಟೇ ನಮ್ಮ ದೇಶ ನಡೆಯೋದು. ನಮಗೆ ಅಲ್ಲಿ ಒಬ್ಬ 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 ಈ ದೇಶದ ಸಚಿವರು ಕಳೆದ 11 ವರ್ಷದಿಂದ ಯಾವುದು ಸಚಿವರು ಅವ್ರ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಮಾತನಾಡಿರ್ತಕ್ಕಂಥದ್ದನ್ನು ತೋರಿಸ್ಬಿಡಿ ನೋಡೋಣ. ಅವ್ರವ್ರ ಸಚಿವರುಗಳು ಅವ್ರ ಇಲಾಖೆ ಬಗ್ಗೆ ಎಲ್ಲ ರಿವ್ಯೂ ಮೀಟಿಂಗ್ ಮಾಡಿ ಒಂದು ಪಬ್ಲಿಕ್ ಪ್ರೆಸ್ ಮೀಟ್ ಮಾಡಿದ್ರೆ ತೋರಿಸಿ ನೋಡೋಣ.